ಒಂದು ಕುಕ್ಕರ್ ತೊಗೊಂಡ್ಮೇಲೆ ಅದರಲ್ಲಿ ನೀರು ಹಾಕ್ಕೊಂಡು ನಂತರ ಮೊಳಕೆ ಕಟ್ಟಿದ ಕಾಳುಗಳಿದೆಯಲ್ಲ ಅದಷ್ಟು ಹಾಕಿ 2 ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ. ನಾನು ಜಾಸ್ತಿ ಸಾರು ಮಾಡ್ತಾಯಿದ್ದೀನಿ, ಹಾಗಾಗಿ 3 ಸ್ಪೂನ್ ಹಾಕ್ಕೋತೀನಿ. ಇದಕ್ಕೆ 2 ಹಾಕ್ತೀನಿ. ಮತ್ತು ಮಸಾಲೆ ತಿರುಗಬೇಕಾದ್ರೆ 1 ಸ್ಪೂನ್ ಹಾಕ್ತೀನಿ. ಮತ್ತು ಅರಿಶಿನ ಹಾಕ್ಬಿಟ್ಟು ಇದನ್ನು 3 ವಿಷಲ್ ಕೂಗಿಸ್ಕೊತೀನಿ. ಈ ಥರ ಮಾಡೋದ್ರಿಂದ ಕಾಳು ಸ್ವೀಟ್ ಬರೋದಿಲ್ಲ ಮತ್ತು ಟೇಸ್ಟ್ ಬರುತ್ತೆ. ಈಗ ಇದನ್ನು 3 ವಿಷಲ್ ಕೂಗಿಸ್ಕೊಬರ್ತೀನಿ. ಕುಕ್ಕರ್ ಆರುವಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೋತೀನಿ. ಈಗ ನೋಡಿ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗ್ತಾಯಿದೆ. ಈಗ ಒಂದು 2 ಈರುಳ್ಳಿ, ಮೀಡಿಯಮ್ 2 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನೂ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ 2 ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಮೇಲೆ ಬೇಕಾದ್ರೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಿ ನೋಡಿ, ಚೆನ್ನಾಗಿ ಮೆತ್ತಗಾಗಿದೆ. ಈ ಥರ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಕೂಲಾಗೋದು ಬಿಟ್ಬಿಡೋಣ. ಈಗ ಮಿಕ್ಸಿ ಜಾರ್ಗೆ ಅರ್ಧ ಕಾಯಿ ಅಷ್ಟು ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಚಕ್ಕೆ ಮತ್ತು ಲವಂಗ ಮತ್ತು 2 ಇಂಚಷ್ಟು ಹಸಿ ಶುಂಠಿ, 2 ಸ್ಪೂನು ಧನಿಯಾ ಪೌಡರು, ಇಲ್ಲಿ 3 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಹಾಗಾಗಿ 2 ಸ್ಪೂನು ಧನಿಯಾ ಪೌಡರು, ಅರ್ಧ ಸ್ಪೂನು ಗಸಗಸೆ. ಆವಾಗಲೇ ನಾನು ಕಾಳು ಕುಕ್ಕರಲ್ಲಿ ಹಾಕೋಬೇಕಾದ್ರೆ 2 ಸ್ಪೂನ್ ಹಾಕಿದ್ದೀನಿ ಖಾರದ ಪುಡಿ. ಹಾಗಾಗಿ ಇದಕ್ಕೆ 1 ಸ್ಪೂನ್ ಹಾಕ್ತೀನಿ ತಿರುವುದಕ್ಕೆ. ನಾನು ಮಾಡೋ ಸಾರಿಗೆ 3 ಸ್ಪೂನ್ ಖಾರದ ಪುಡಿ ಬೇಕು. ನೀವು ನೋಡಿ ಹಾಕ್ಕೊಳ್ಳಿ ಖಾರ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿದ್ನಲ್ವ, ಅದಕ್ಕೆ ತಣ್ಣಗಾಗಿದೆ. ಅದನ್ನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ನೈಸ್ಗೆ ತಿರ್ಕೊಬರ್ತೀನಿ. ಈಗ ನೋಡಿ ರುಬ್ಕೊಂಬರೋಣ. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಇದು ರುಬ್ಕೊಂಡಾದ್ಮೇಲೆ ಕಾಳಿಗೆ ಹಾಕಿಬಿಟ್ಟು ತೋರಿಸ್ತೀನಿ ಮಾಡೋದು. ಈಗ ಕುಕ್ಕರಿಂದ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ತೀನಿ. ಈಗ ನೋಡಿ ಸಾರನ್ನು ಎಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಗಟ್ಟಿ ಮಾಡ್ಕೊಳ್ಳಿ ಸಾರು. ಇದು ಚೆನ್ನಾಗಿ ಕುದೀಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹುಣಸೆ ಹುಳಿ. ಹಾಕ್ಬಿಟ್ಟು ಹುಣಸೆ ಹುಳಿ, ಉಪ್ಪು ರುಚಿಗೆ ನೋಡಿಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದು ಕುದಿ ಬರಲಿ ಸ್ವಲ್ಪ. ನೋಡಿ ಈಗ ಸಾರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ನಾನು ಇಷ್ಟು ಗಟ್ಟಿ ಮಾಡಿದ್ದೀನಿ. ನೋಡಿ
ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಈಗ ಒಗ್ಗರಣೆ ಕೊಡೋಣ. ಇದಕ್ಕೆ ಸ್ಟವ್ ಹಚ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕೋಣ ಅಂತ. ಈಗ ಸಾರು ಕುದೀತಾ ಇದೆ. ಇದಕ್ಕೆ ಒಗ್ಗರಣೆ ಹಾಕೋಣ. ನೋಡಿ, ಒಗ್ಗರಣೆ ಹಾಕಿದ್ದೀನಿ. ನೀವು ಇದಕ್ಕೆ ಈ ಸಾರಿಗೆ ಬೇಕಾದ್ರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನೂ ಹಾಕ್ಕೋಬೋದು. ನೀವು ಕಾಳನ್ನ ಬೇಯಿಸ್ಕೋತೀರಲ್ವ ಕುಕ್ಕರಲ್ಲಿ ಹಾಕ್ಬಿಟ್ಟು, ಆ ಟೈಮಲ್ಲೇ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಬೇಯಿಸ್ಕೊಳ್ರಿ. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ನಿಮಗೆ ಸಾರು ಚೆನ್ನಾಗೇ ಆಗುತ್ತೆ ಅದು ಹಾಕಿದ್ರು. ಈಗ ನೋಡಿ, ಮೆಲ್ಕೆ ಕಟ್ಟಿದ್ದ ಮಸಾಲೆ ಸಾರು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ಮೆಲ್ಕೆ ಕಟ್ಟಿದ್ದ ಸಾಂಬಾರು ರೆಡಿಯಾಗಿದೆ.